ಖಂಡಿತ ಸಪೋರ್ಟ್ ಮಾಡ್ತೀವಿ ಈ ಬಂದ್ಗೆ. ಬೆಳಗಾವಿ ಏನು ಅವ್ರದ್ದು ಭಾರಿ ಉಪ್ಟಾಳ ಜಾಸ್ತಿ ಆಗೋಗಿದೆ. ಉಪ್ಟಾಳ ಅಂತಿಂತ ಉಪ್ಟಾಳ ಅಲ್ಲ, ಹೌದು ದೌರ್ಜನ್ಯ ಮಾಡ್ತಾವ್ರೆ ಬೆಳಗಾವಿಲಿ. ನಾವು ನ್ಯೂಸ್ ಪೇಪರು ಟಿ ವಿ ಎಲ್ಲ ನೋಡ್ತಾ ಇದ್ದೀವಿ. ಆದ್ದರಿಂದ ಮಾಡಬೇಕು, ಅವ್ರಿಗೊಂದು ಎಚ್ಚರಿಕೆ ಕೊಡಬೇಕು. ಇದು ಕೇಂದ್ರ ಸರ್ಕಾರಕ್ಕೂ ಮುಟ್ಟಬೇಕು, ರಾಜ್ಯ ಸರ್ಕಾರದವ್ರು ಕಠಿಣ ಕ್ರಮ. ಅವರು ವೋಟ್ ಬ್ಯಾಂಕು ರಾಜ್ಯ ಸರ್ಕಾರ, ಯಾವುದೇ ಸರ್ಕಾರ ಬರಲಿ ಅಲ್ಲಿ MLA ಯಾರೋ ನಿಂತ್ಕೋಬೇಕು. ಆ ಕ್ಷೇತ್ರದಲ್ಲಿ ಅಲ್ಲಿ ಮರಾಠಿಗರು ಜಾಸ್ತಿ ಅವರೇ, ಅವ್ರು ವೋಟ್ ಬೇಕು. ಇದೆಲ್ಲ ಹೋಗಲಾಡಬೇಕು. ಹಾಗಾದ್ರೆ ಮಾತ್ರ ಎಲ್ಲ ಒಗ್ಗಟ್ಟಾಗಿ ಮರಾಠಿಯರು ಏನು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಕರ್ನಾಟಕದವ್ರ ಮೇಲೆ, ಇದನ್ನು ಖಂಡಿಸ್ತೀವಿ. ಅದರಿಂದ ಬಂದ್ ಮಾಡಬೇಕು. ಆದರೆ ಬಂದಲ್ಲಿ ಸಾರ್ವಜನಿಕವಾಗಿ ಯಾರಿಗೂ ತೊಂದರೆ ಆಗಬಾರ್ದು, ಆಸ್ತಿ ಪಾಸ್ತಿ ನಷ್ಟ ಆಗಬಾರ್ದು, ಇಷ್ಟು ಕೇಳ್ಕೊತೀವಿ. ಬೆಳಗಾವಿ ಇದಕ್ಕೆ ಬಂದ್ಗೆ ನಾವು ಸಪೋರ್ಟ್ ಕೊಡ್ತಾ ಇದ್ದೀವಿ. ಯಾಕೆ ಅಂತಂತಂದರೆ ಈ ಮರಾಠಿಗಳ ದಬ್ಬಾಳಿಕೆ ಕನ್ನಡಿಗರ ಮೇಲೆ ಭಾಳ ಅತಿಯಾಗೋಯ್ತು. ಇದನ್ನೀಗ ಹತ್ತಿಕ್ಕಬೇಕಾದ್ರೆ ಈಗ ಸರ್ಕಾರದ ಗಮನ ಸೆಳೆದು ಅದ್ರ ಮೇಲೆ ಒಂದು ಸೂಕ್ತವಾದ ಕ್ರಮ ತಗೊಳ್ಳಿ ಮರಾಠಿಗರ ಮೇಲೆ ಅಂತಕ್ಕಂಥದ್ದೇ ನಮ್ಮ ನಿಲುವು. ಆದ್ದರಿಂದ ಈ ಬಂದ್ಗೆ ನಾವು ಸಪೋರ್ಟ್ ಕೊಡ್ತಾ ಇದ್ದೀವಿ. ಅದ್ರ ಬಗ್ಗೆ ಅಂಗಡಿ ಅವ್ರಿಗೆಲ್ಲ ತೊಂದರೆ ಕೊಡೋದು ಬೇಡ ಅಂತ ನನ್ನ ಅನುಭವ. ಮತ್ತು ಇದ್ರ ಮೇಲೆ ನಮ್ಮ ಕನ್ನಡ ಇದ್ರ ಮೇಲೆ ದೌರ್ಜನ್ಯ ಮಾಡೋರ ಮೇಲೆ ಕಠಿಣವಾದ ಕ್ರಮ ಸರ್ಕಾರ ತಗೋಬೇಕು. ಸರ್ಕಾರ ಯಾವುದಕ್ಕೂ ಗಮನ ವಹಿಸ್ತಾ ಇಲ್ಲ. ನಾವು ಭಾಳ ತೊಂದರೆ ಕೊಡ್ತವ್ರೆ ನಮ್ಮ ಹಿಂದೂಗಳಿಗೆ. ಆದ್ದರಿಂದ ಕ್ರಮ ತಗೊಳ್ಳೋ ಸರಿ ಅಂತ ನಾನು ಹೇಳ್ತೀನಿ. ಸರ್, ಕನ್ನಡದ ಪರ ಯಾರು ಮಾತಾಡಿದ್ರು ನಾವು ಬೆಂಬಲ ಕೊಟ್ಟೇ ಕೊಡಬೇಕು. ಯಾಕಂದರೆ ಕನ್ನಡ ನಾಡಲ್ಲಿ ಹುಟ್ಟಿ ಬೆಳೆದು ಇಲ್ಲೇ ಇದ್ದು ನಾವು ಕನ್ನಡಕ್ಕೆ ಬೆಂಬಲ ಕೊಡಲಿಲ್ಲ ಅಂದರೆ ಹೆಂಗೆ? ಹಾನಿ ಆಗ್ದಂಗೆ ನೋಡ್ಕೊಬೇಕು ಅಷ್ಟೇ ಸರ್. ರಾಜು ಅಂತ ಸರ್. ಕನ್ನಡ ಪರವಾಗಿ ನಾವು ಬೆಂಬಲ ಕೊಡಲೇಬೇಕು. ಯಾಕಂದರೆ ಕನ್ನಡಿಗರಾಗಿ ನಾವು ಕೊಟ್ಟಿಲ್ಲ ಅಂದರೆ ಇದಾಗುತ್ತೆ. ನಮಗೆ ಕನ್ನಡನೂ ಬೇಕು. ಮತ್ತು ಅಲ್ಲಿ ಏನು ಒಂದು ಅನ್ಯಾಯ ಆಗಿದೆ ಅದ್ರ ಪರವಾಗಿ ಇವರು ಹೋರಾಟ ಮಾಡ್ತಾ ಇರೋದು. ನಾವು ಆದ್ದರಿಂದ ನಾವು ಕನ್ನಡ ಪರವಾಗಿ ನಾವು ಮಾತಾಡಲೇಬೇಕಾಗುತ್ತೆ ಸರ್. ಅವ್ರಿಗೆ ಬೆಂಬಲ ನಾವು ಕೊಡಲೇಬೇಕು. ಈಗ ಬಂದ ದಿನ ಏನು ಯಾವ ರೀತಿ ಇರಬೇಕು ಬಂದಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ಶಾಂತ ರೀತಿಯಲ್ಲಿ ಆಗಬೇಕು ಸರ್. ನಾವು ಕನ್ನಡಿಗರಾಗಿ ಶಾಂತ ರೀತಿಯಲ್ಲಿ ನಡೆಸ್ಕೊಬೇಕು. ಅನಾಹುತ ಮಾಡ್ಕೊಂಡ್ರೆ ನಮಗೆ ಲಾಸು. ಅದು ಪ್ರತಿಯೊಬ್ಬರು ನಾವು ತಿಳ್ಕೊಬೇಕು. ಪ್ರತಿಯೊಬ್ಬರು ಕನ್ನಡಿಗರು ನಮ್ಮ ಕನ್ನಡ ಪರವಾಗಿ ಹೋರಾಟದಲ್ಲಿ ಶಾಂತಿಯುತವಾಗಿ ನಡಿಬೇಕು, ಒಳ್ಳೇದಾಗಬೇಕು. ಅದನ್ನು ನಾವು ಭಾವನೆ ಇಟ್ಕೊಂಡು ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ಸುರೇಶ್ ಅಂದ್ಬಿಟ್ಟು.